ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ರೆಸಿಪಿನಲ್ಲಿ ನಾನು ಕಾಯಿ ಹೋಳಿಗೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಹಾಗೆ ನೋಡ್ತಾ ಇದ್ದೀರಾ ಎಷ್ಟು ಅಗಲವಾಗಿ ತೆಳುವಾಗಿ ಬಂದಿದೆ ಅಂತ. ಪೇಪರ್ ಥರ ಇರುತ್ತೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮೊದಲನೇ ಬಾರಿ ಟ್ರೈ ಮಾಡ್ತಿರೋರು ಕೂಡ ಪರ್ಫೆಕ್ಟಾಗಿ ಇದನ್ನು ಮಾಡ್ಬೋದು. ಕಾಯಿ ಹೋಳಿಗೆನ ಆ ವಿಧಾನದಲ್ಲಿ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ನಾನು ತೋರಿಸೋ ಅಂಥ ಸ್ಟೆಪ್ಸ್ನ ಸ್ಟೆಪ್ ಬೈ ಸ್ಟೆಪ್ ನೀವು ಖಂಡಿತ ಫಾಲೋ ಮಾಡಿದರೆ ನೀವು ಕೂಡ ಇದೇ ರೀತಿ ಸಾಫ್ಟ್ ಆ್ಯಂಡ್ ತೆಳುವಾಗಿರೋ ಅಂತಹ ಕಾಯಿ ಹೋಳಿಗೆನ ರೆಡಿ ಮಾಡ್ಕೋಬೋದು. ತುಂಬಾ ಈಸಿ ಮಾಡೋದು ಕೂಡ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಮೊದಲನೇದಾಗಿ ತುಂಬ ಸಾಫ್ಟಾಗಿ ನಾವು ಮೈದಾ ಹಿಟ್ಟನ್ನು ಕಲಸಿ ಇಟ್ಕೋಬೇಕಾಗುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಇವಾಗ ಸ್ಟೆಪ್ ಬೈ ಸ್ಟೆಪ್ಪು ನಾನು ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಬನ್ನಿ. ಮೊದಲು ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ನಾನು 1/4 kg ಜಾಸ್ತಿ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ತುಂಬ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ, ಕಲರ್ಗೋಸ್ಕರ ಅಷ್ಟೇ. ಅರಿಶಿನ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಹಾಕ್ಕೊಂಡ್ರೆ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಇವಾಗ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಮೈದಾ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ನಾವು. ಒಂದೇ ಸಲ ಜಾಸ್ತಿ ನೀರನ್ನ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಎಷ್ಟು ಆಗುತ್ತೋ ಅಷ್ಟು ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಚಪಾತಿಗಿಂತ ತೆಳುವಾಗಿ ನಾವು ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಹಿಟ್ಟನ್ನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೈಗೆ ಅಂಟ್ತಾ ಇರುತ್ತೆ. ಕಲಿಸ್ತಾ ಅದು ಸರಿ ಹೋಗುತ್ತೆ. ಕಲಿಸ್ತಾ ಅದು ಒಂದು ಅದಕ್ಕೆ ಬರುತ್ತೆ. ನೋಡ್ತಾ ಇದ್ದೀರಾ, ಇವಾಗೆಲ್ಲ ಮಿಕ್ಸ್ ಆಗ್ತಿದೆ. ಇವಾಗ ನಾನು ಕಲಿಸ್ಕೊಂಡು ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೇ ನೀವು 2 ಸ್ಪೂನಷ್ಟು ಮಿಡಲಲ್ಲಿ ಕೂಡ ಎಣ್ಣೆನ ಸೇರಿಸ್ಕೋಬೋದು. ಸೇರಿಸ್ಕೊಂಡ್ರೆ ಕೈಗೆ ಅಂಟೋದಿಲ್ಲ ಅಂತ ಅಷ್ಟೇ. ಮತ್ತು ಇದನ್ನು ಮೈದಾ ಹಿಟ್ಟನ್ನ ನಾವು ಎಷ್ಟು ನಾದ್ಕೊತೀವೋ ಅಷ್ಟು ಒಬ್ಬಟ್ಟು ತಟ್ಟೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಸಾಫ್ಟ್ ಆದಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಇವಾಗ ನೋಡಿ ನಾದ್ಕೊಂಡೆ ನಾನು. ಇವಾಗ ಮತ್ತೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನಾದ್ಕೊಳ್ತಾ ಇದ್ದೀನಿ. ಇದೇ ರೀತಿ ಇದಕ್ಕೆ ಜಾಸ್ತಿ ಎಣ್ಣೆನ ಹಾಕಬೇಕು. ಹಾಕಿದಷ್ಟು ಸಾಫ್ಟ್ ಆಗುತ್ತೆ. ಇದು ಇವಾಗ ನೋಡಿ ಆಗಿದೆ. ಇದಕ್ಕೆ ನಾನು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇದನ್ನು 4 ಅವರ್ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ಅಷ್ಟರಲ್ಲಿ ನಾನು ಇನ್ನೊಂದು ಪಾತ್ರೆನ ಇಟ್ಕೊಂಡು 4 ಉಂಡೆ ಬೆಲ್ಲನ ನಾನು ಕೆಚ್ಚಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ. ಅದಕ್ಕೆ ನಾನು 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಚಿಕ್ಕ ಲೋಟದಲ್ಲಿ ಕಾಫಿ ಏನು ಕುಡಿತೀವಿ ಅಲ್ವಾ, ಆ ಥರ ಲೋಟದಲ್ಲಿ 1 ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ನಾನು ಇದನ್ನು ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಬೆಲ್ಲ ಸ್ವೀಟು ಸ್ವಲ್ಪ ಜಾಸ್ತಿನೇ ನಾನು ತೊಗೊಂಡಿರೋದಕ್ಕೆ. ಹಾಗಾಗಿ ನೀವು ಇನ್ನೂ ಕಮ್ಮಿ ಬೇಕು ಅಂತ ಅಂದ್ರೂ ಕೂಡ ಬೆಲ್ಲನ 1 ಉಂಡೆ ಕಮ್ಮಿ ಮಾಡ್ಕೋಬೋದು. ಇಲ್ಲಿ ನೋಡಿ ಕಾಯಿ ತುರಿನ ನಾನು 3 ಓಳು ಕಾಯಿ ತುರಿ ತೊಗೊಂಡಿದ್ದೀನಿ. 3 ಓಳು ಅಂತಂದರೆ ಓಳು ಬರುತ್ತೆ ಅಲ್ವಾ, ಅದ್ರದ್ದು 3 ಓಳು ತುರ್ಕೊಂಡು ಇಟ್ಕೊಂಡಿದ್ದೀನಿ ನಾನು ತೆಂಗಿನಕಾಯಿನ. ಇದನ್ನು ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. 3 ಓಳು ತೆಂಗಿನ ತುರಿಗೆ 3 ಉಂಡೆ ಬೆಲ್ಲ ಅಥವಾ 4 ಉಂಡೆ ಹಾಕ್ಕೊಳ್ಳಿ. 4 ಉಂಡೆ ಅಂತಂದರೆ ಸ್ವೀಟ್ ತಿನ್ನೋರಿಗೆ ಪರ್ಫೆಕ್ಟಾಗಿರುತ್ತೆ. ಒಬ್ಬಟ್ಟಂದರೆ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರಬೇಕು. ಹಾಗಾಗಿ ಇವಾಗ ಇದನ್ನು ನಾನು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಏನು ನೀರು ಹಾಕ್ದಲೇ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ. ತರಿಯಾಗಿ ರುಬ್ಕೋಬೇಕು. ಇದರೊಳಗಡೆ ನಾನು 3 ಏಲಕ್ಕಿನ ಕೂಡ ಹಾಕ್ಕೊಂಡಿದ್ದೆ. ಅದು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ, ಅದನ್ನು ಕೂಡ ಹಾಕ್ಕೊಳ್ಳಿ. ಇವಾಗ ನೋಡಿ ಪಾಕ ಕೂಡ ರೆಡಿಯಾಗಿದೆ. ನಾನಿಲ್ಲಿ ಯಾವುದೇ ರೀತಿ ಪಾಕನ ಕೂಡ ಬರಿಸ್ತಿಲ್ಲ. ಜಸ್ಟ್ ಒಂದು ಕುದಿ ಬಂದರೆ ಸಾಕು ಅಷ್ಟೇ. ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ನಾನು ಆ ಪಾಕನ ಸೋದಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ದೊಡ್ಡ ಪಾತ್ರೆಗೆ. ಯಾಕೆ ಅಂತಂದರೆ ಬೆಲ್ಲದಲ್ಲಿ ಚಿಕ್ಕ ಪುಟ್ಟ ಕಲ್ಲುಗಳು ಕಸ ಎಲ್ಲ ಇರುತ್ತೆ. ಹಾಗಾಗಿ ಇನ್ನೊಂದು ಪಾತ್ರೆಗೆ ನಾನು ಅದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಶೋಧಿಸ್ಕೊಂಡು ಸ್ಟವ್ನ ಆನ್ ಮಾಡಿಕೊಂಡು ಮತ್ತೆ ಬಿಸಿ ಮಾಡಿಕೊಂಡು ಅದಕ್ಕೆ ನಾನು ಏನು ತೆಂಗಿನಕಾಯಿ ತುರಿನ ಸ್ವಲ್ಪ ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಅದರೊಳಗಡೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳಿ. ಸುಮಾರು 10ರಿಂದ 12 ಕಾಯಿ ಹೋಳಿಗೆ ಆಗುತ್ತೆ 3 ತೆಂಗಿನ ಹೋಳಿನಿಂದ. ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ತೆಂಗಿನ ತುರಿನ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ಸುರ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ನಾನು ಎಲ್ಲದನ್ನು ನೀಟಾಗಿ ಹಾಕ್ಕೊಂಡೆ, 3 ತೆಂಗಿನ ತುರಿನೂ. ಇವಾಗ ಇದನ್ನು ನೀಟಾಗಿ ಈ ಥರ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು, ತುಂಬ ಹೈ ಫ್ಲೇಮು ಬೇಡ, ತುಂಬ ಲೋ ಫ್ಲೇಮು ಬೇಡ, ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ.
ಅದು ಮಿಕ್ಸ್ ಮಾಡ್ಕೊತಾ ಆಲ್ಮೋಸ್ಟ್ ನೋಡಿ ಸ್ವಲ್ಪ ಸ್ವಲ್ಪನೇ ಇವಾಗ ನೀರಿನಂಶ ಕಮ್ಮಿ ಆಗ್ತಾ ಆಗ್ತಾ ಗಟ್ಟಿ ಆಗ್ತಾ ಬರುತ್ತೆ ಇದು ತುಂಬ ಇಂಪಾರ್ಟೆಂಟ್. ಇಲ್ಲಿ ನೀವು ತುಂಬ ಗಟ್ಟಿನೂ ಮಾಡ್ಕೋಬಾರ್ದು, ತುಂಬ ತೆಳುನೂ ಮಾಡ್ಕೋಬಾರ್ದು. ತುಂಬ ಗಟ್ಟಿ ಆದರೆ ಒಬ್ಬಟ್ಟು ಸೇದ್ಕೊಂಡಂಗೆ ಆಗುತ್ತೆ, ತುಂಬ ತೆಳು ಆದರೆ ಒಬ್ಬಟ್ಟು ತಟ್ಟೋದಕ್ಕೆ ಬರಲ್ಲ. ಹೂರ್ಣ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರಬೇಕು. ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ ಇದೇ ರೀತಿ ಫಾಲೋ ಮಾಡಿ. ನೀವು ಕೂಡ ಪರ್ಫೆಕ್ಟಾಗಿ ನೀವು ಕಾಯಿ ಹೋಳಿಗೆನ ಮಾಡ್ಬೋದು. ಅಯ್ಯೋ ಫಸ್ಟ್ ಟೈಮ್ ಮಾಡ್ತಿರೋದು ಹೇಗೆ ಬರುತ್ತೋ ಏನು ಅಂದ್ಕೋಬೇಡಿ. ಪಾಕ ಬೇಡ, ಏನು ಬೇಡ, ಪರ್ಫೆಕ್ಟಾಗಿ ಬರುತ್ತೆ ನಾನು ತೋರಿಸೋ ವಿಧಾನದಲ್ಲಿ ಮಾಡಿ. ಇವಾಗ ಇದಕ್ಕೆ ನಾನು 3 ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ರುಚಿ, ಮತ್ತು ಅಗಲವಾಗಿ ಬರುತ್ತೆ ತೊಟ್ಟೋದಕ್ಕೆಲ್ಲ ಅನ್ನೋದು ಒಂದು. ಈ ಟ್ರಿಕ್ಸ್ನ ಯಾರೂ ಹೇಳಿಲ್ಲ, ಇದನ್ನು ಕೂಡ ಫಾಲೋ ಮಾಡಿ. ಇವಾಗ ನೋಡಿ ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಬರ್ತಿದೆ, ನಿಮಗೆ ಗೊತ್ತಾಗ್ತಿದೆ. ಇಷ್ಟು ಗಟ್ಟಿಯಾದರೆ ಸಾಕು, ಆಲ್ಮೋಸ್ಟ್ ಇದಾಗಿರುತ್ತೆ. ನಾನು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಇದು ಮಾಡ್ತಾಯಿದ್ದೀನಿ. ಇವಾಗ ಇದು ಹೇಗೆ ಆಗಿದೆಯೋ ಇಲ್ವೋ ಅಂತ ನೋಡೋದು ಅಂತ ಕೂಡ ಹೇಳ್ತೀನಿ. ಇದು ತುಂಬ ಗಟ್ಟಿ ಕೂಡ ಆಗಬಾರ್ದು, ನಾನು ಆಗಲೇ ಹೇಳ್ದಂಗೆನೇ. ಇವಾಗ ನೋಡಿ ಇದು ಆಗಿದೆ ಅಂತ ತೋರಿಸ್ತೀನಿ ನೋಡಿ. ನಾನಿವಾಗ ಸ್ವಲ್ಪ ಇದನ್ನು ಎತ್ಕೊತೀನಿ. ಬಿಸಿ ಇರುತ್ತೆ, ಸ್ವಲ್ಪನೇ ಎತ್ಕೊಳ್ಳಿ ಸಾಕು. ಈ ಥರ ಸ್ವಲ್ಪ ಕೈನಲ್ಲಿ ತಗೊಂಡು ನಾವು ಏನು ಈ ಥರ ಉಂಡೆ ಮಾಡಿದ್ರೆ, ನಾನು ಮಾಡ್ತಿದ್ದೀನಿ ನೋಡಿ, ಈ ಥರ ಉಂಡೆ ಮಾಡಿದ್ರೆ ಇದು ಉಂಡೆ ಆಗಬೇಕು. ಇದು ನೋಡಿ ಎಷ್ಟು ನೀಟಾಗಿ ಉಂಡೆ ಆಗ್ತಿದೆ ಅಂತ ಗೊತ್ತಾಗ್ತಿದೆ ನಿಮಗೆ. ಈ ಥರ ಉಂಡೆ ಆದರೆ ಇದು ಆಗಿದೆ ಅಂತ. ಮತ್ತು ತುಂಬ ಕೈಗೆ ಅಂಟದಲೆ ಥರನೂ ಕೂಡ ಇರಬಾರ್ದು, ಯಾಕೆ ಅಂತಂದರೆ ಆ ಥರ ತುಂಬ ಸೇದ್ಕೊಳುತ್ತೆ. ಆ ಥರ ಆದರೆ ಸ್ವಲ್ಪ ಕೈಗೆ ಮೆತ್ತಗೆ ಅಂಟ್ಕೊತಿರ್ಬೇಕು. ಮತ್ತು ನಾವು ಈ ಥರ ಉಂಡೆ ಮಾಡ್ತಿದ್ರೆ ಉಂಡೆ ಆಕಾರದಲ್ಲಿ ಬರಬೇಕು ಹೂರ್ಣ. ಆವಾಗ ಕರೆಕ್ಟಾಗಿ ಇದು ಒಬ್ಬಟ್ಟಿಗೆ ತಟ್ಟೋದಕ್ಕೆ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ನೋಡ್ತಾ ಇದ್ದೀರಾ ನಾನು ಈ ಥರ ಮಾಡ್ತಿದ್ರೆ ಎಷ್ಟು ನೀಟಾಗಿ ಉಂಡೆ ಆಗ್ತಿದೆ ಅಂತ. ಆಗಿದೆ. ನಾನು ಸ್ಟವ್ನ ಆಫ್ ಮಾಡಿಕೊಂಡೆ. ಅಷ್ಟರಲ್ಲಿ ಮೈದಾ ಹಿಟ್ಟು ಕೂಡ ನೀಟಾಗಿ ಚೆನ್ನಾಗಿ ನೆನ್ಕೊಂಡಿತ್ತು. ನೋಡ್ತಾ ಇದ್ದೀರಾ ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ಸಾಫ್ಟ್ ಆಗಿದೆ ಅಂತ. ಕಮ್ಮಿ ಅಂದರೂ 4 ಗಂಟೆಗಳ ಕಾಲನಾದರೂ ನೆನೆ ಹಾಕಿ 1 ಅವರ್ 2 ಅವರ್ಗೆಲ್ಲ ನೀಟಾಗಿ ನೆನ್ಕೊಂಡಿರೋದಿಲ್ಲ, ಚೆನ್ನಾಗಿ ಬರಲ್ಲ ಒಬ್ಬಟ್ಟು ತಟ್ಟೋದಕ್ಕೆ. ಅಷ್ಟರಲ್ಲಿ ಹೂರ್ಣ ಕೂಡ ತಣ್ಣಗಾಗಿತ್ತು. ಇವಾಗ ನೋಡಿ ಎಷ್ಟು ನೀಟಾಗಿ ಉಂಡೆ ಮಾಡೋದಕ್ಕೆ ಬರ್ತಿದೆ ಅಂತ. ನೀವೇ ನೋಡ್ತಿದ್ದೀರಾ. ನಿಮಗೆ ಸೈಜು ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ನೀವು ಹೂರ್ಣಗಳನ್ನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಅಗಲವಾಗಿ ತೊಟ್ಟೋದ್ರಿಂದ ಇಷ್ಟು ದಪ್ಪ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ. ಇನ್ನು ಚಿಕ್ಕದಾಗಿ ಕೂಡ ಮಾಡ್ಕೋಬೋದು. ಈ ಥರ ಸ್ವಲ್ಪನೂ ಕೈಗೆ ಅಂಟಿಲ್ಲ, ಎಷ್ಟು ನೀಟಾಗಿ ಉಂಡೆ ಬರ್ತಿದೆ ನೋಡಿ. ಈ ಥರ ಬಂದರೆ ಒಬ್ಬಟ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ ಅರ್ಥ. ನಾನು ತೋರಿಸಿರೋ ವಿಧಾನದಲ್ಲಿ ಟ್ರೈ ಮಾಡಿ. ಇವಾಗ ನೋಡಿ ಮೈದಾ ಹಿಟ್ಟನ್ನು ಕೂಡ ನಾನು ಈ ಥರ ಕೈಗೆ ಹಾಕ್ಕೊಂಡು ಈ ಥರ ಅಗಲ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಬಟರ್ ಪೇಪರ್ನ ಬಳಸಿದ್ದೀನಿ ಒಬ್ಬಟ್ಟು ತೊಟ್ಟೋದಕ್ಕೆ. ಮತ್ತು ಬಟರ್ ಪೇಪರ್ಗೂ ಕೂಡ ಎಣ್ಣೆನ ಸರುಕೊಳ್ಳಿ, ಕೈಗೂ ಕೂಡ ತುಂಬ ಎಣ್ಣೆನ ಹಾಕ್ಕೊಳ್ಳಿ, ಆವಾಗಲೇ ಒಬ್ಬಟ್ಟು ನೀಟಾಗಿ ಬರೋದು. ಇವಾಗ ನೋಡಿ ಈ ಥರ ನಾನು ಮೈದಾ ಹಿಟ್ಟಿಂದ ಕ್ಲೋಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಮೈದಾ ಹಿಟ್ಟು ತೊಗೊಳ್ಳಿ, ತೊಂದರೆ ಇಲ್ಲ. ಸ್ವಲ್ಪ ತೊಗೊಂಡು ಎಲ್ಲ ಅಂಟ್ಕೊಳ್ಳೋ ಥರ ಮಾಡ್ಕೋಬೇಡಿ. ಬೇಕು ಅಂದರೆ ಇದು ಮೇಲಗಡೆದು ತೆಗೆದು ಹಾಕ್ಬೋದು. ನಾನು ಅದೇ ಥರ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ಕ್ಲೋಸ್ ಮಾಡಿಕೊಂಡು ಬಟರ್ ಪೇಪರ್ಗೆಲ್ಲ ಸ್ವಲ್ಪ ಎಣ್ಣೆನ ಜಾಸ್ತಿ ಸರುಕೊಂಡು ಇವಾಗ ನಾನು ಒಬ್ಬಟ್ಟನ್ನು ತಟ್ಕೊತಾ ಇದ್ದೀನಿ. ಬಟರ್ ಪೇಪರ್ ಇಲ್ಲ ನಿಮ್ಮ ಹತ್ರ ಅಂತ ಅಂದರೆ ಇವಾಗ ಎಣ್ಣೆ ಕವರೆಲ್ಲ ಬರುತ್ತೆ ಅಲ್ವಾ, ಎಣ್ಣೆ ಪಾಕೆಟ್ದು, ಆ ಕವರ್ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಕೆಲವೊಬ್ಬರು ಪ್ಲಾಸ್ಟಿಕ್ ಕವರ್ಸ್ ಯೂಸ್ ಮಾಡ್ತಾರೆ, ಇಲ್ಲ ಬಾಳೆದೆಲೆ ಯೂಸ್ ಮಾಡ್ತಾರೆ. ನಿಮ್ಮ ಹತ್ರ ಯಾವುದಿರುತ್ತೋ, ನಿಮಗೆ ಯಾವುದು ಕನ್ವೀನಿಯೆಂಟ್ ಅನಿಸುತ್ತೋ ಅದು ಯೂಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಒಬ್ಬಟ್ಟು ಎಷ್ಟು ಅಗಲವಾಗಿ ತೊಡ್ದಂಗೆ ಹಿಗ್ತಾನೆ ಇದೆ, ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟು ಅಗಲವಾಗಿ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಅಂತೂ ತೆಳುವಾಗಿ ತುಂಬ ರುಚಿ ಇರುತ್ತೆ. ಸ್ಟಫಿಂಗ್ ಎಲ್ಲ ತುಂಬ ಇರುತ್ತೆ, ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ. ಇವಾಗ ಒಬ್ಬಟ್ಟು ತಟ್ಕೊಂಡೆ. ಇವಾಗ ಸ್ಟವ್ ಮೇಲ್ಗಡೆ ಹಂಚನ್ನ ಕೂಡ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸವರಿಕೊಂಡು ಇವಾಗ ನಾನು ಹೋಳಿಗೆನ ಹಾಕ್ತಾಯಿದ್ದೀನಿ ಅದ್ರ ಮೇಲ್ಗಡೆ. ಈ ಥರ ಬಟರ್ ಪೇಪರ್ ಮೇಲ್ಗಡೆ ಮಾಡಿಕೊಂಡ್ರೆ ನೋಡಿ ಡೈರೆಕ್ಟಾಗಿ ಅದ್ರ ಮೇಲ್ಗಡೆ ಹಾಕಿ ಈ ಥರ ಈಸಿಯಾಗಿ ತೆಗಿಬೋದು. ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ, ನೀಟಾಗಿ ಬರುತ್ತೆ. ಅದ್ರ ಮೇಲ್ಗಡೆ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹಾಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ತಿರುಗಿಸ್ಕೊಳ್ತಾ ಇರಿ. ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ಲಾಗಿ ಹೆಂಗೆ ಕಾಣಿಸ್ತಿದೆ ಅಂತ. ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು ಕಾಯಿ ಹೋಳಿಗೆ. ನೋಡ್ತಾ ಇದ್ದೀರಾ ಎಷ್ಟು ತೆಳುವಾಗಿ ಕಾಣಿಸ್ತಿದೆ ಅಂತ. ಮೈದಾ ಹಿಟ್ಟು ಎಲ್ಲೂ ದಪ್ಪವಾಗಿ ತಿನ್ನಬೇಕಾದ್ರೆ ಸಿಗೋದಿಲ್ಲ, ತುಂಬ ತೆಳುವಾಗಿ ಬಂದಿರುತ್ತೆ. ತಿಂತಿದ್ರೆ ಬಾಯಿಗೆ ರುಚಿ ಅಷ್ಟು ಚೆನ್ನಾಗಿರುತ್ತೆ.
ಫಸ್ಟ್ ಟೈಮ್ ಮಾಡೋರು ಕೂಡ ನೋ ಫೇಲ್ ಆಗೋದೇ ಇಲ್ಲ ಒಬ್ಬಟ್ಟು, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಅಯ್ಯೋ ಕಾಯಿ ಹೋಳಿಗೆ ಅಂತಂದರೆ ಪಾಕ ತೆಗಿಬೇಕು, ಬರುತ್ತೋ ಇಲ್ವೋ ಏನೋ ಆ ಥರ ಎಲ್ಲ ಏನು ಅಂದ್ಕೋಬಿಡಿ, ಈ ರೀತಿ ಟ್ರೈ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ. ಅದೇ ರೀತಿ ನಾನು ಉಳಿದಿರೋ ಅಂತಹ ಎಲ್ಲ ಹೋಳಿಗೆನೂ ಕೂಡ ರೆಡಿ ಮಾಡಿಕೊಂಡೆ. ನಾವು ಒಬ್ಬಟ್ಟಿನ ಹೂರಣನ ಪರ್ಫೆಕ್ಟಾಗಿ ನಾವು ಮಾಡಿಕೊಂಡ್ರೆ ಕನ್ಸಿಸ್ಟೆನ್ಸಿ ತೆಳ್ಳಗೂ ಇರ್ದಲೆ ಗಟ್ಟಿಗೂ ಇರ್ದಲೆ ಪರ್ಫೆಕ್ಟಾಗಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟು ಮಾಡಿದ್ರೂ ಇನ್ನೂ ತಟ್ಟನ ಅಲ್ವಾ ಅನಿಸುತ್ತೆ. ನೋಡ್ತಾ ಇದ್ದೀರಾ, ನನಗಂತೂ ಬೇಗ 20 ಮಿನಿಟ್ಸಲ್ಲೆಲ್ಲ ಮುಗಿಸಾಕ್ಬಿಟ್ಟೆ ಇದನ್ನು ಒಬ್ಬಟ್ಟು ಮಾಡಿ. ನೋಡ್ತಾ ಇದ್ದೀರಾ, 10ರಿಂದ 12 ಒಬ್ಬಟ್ಟಾಗುತ್ತೆ. 3 ತೆಂಗಿನ ಹೋಳಿಂದ ಮಾಡಿರೋದು ನಾನು ಒಬ್ಬಟ್ಟನ್ನ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟೊಂದಾಗಿದೆ ಅಂತ. ಬಿಸಿ ಒಬ್ಬಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬಾ ರುಚಿಯಾಗಿರುತ್ತೆ. ಕಾಯಿ ಹೋಳಿಗೆ ತೊಗರಿಬೇಳೆ ಒಬ್ಬಟ್ಟನ್ನೇ ತಿಂದು ಬೇಜಾರಾದಾಗ ಹಬ್ಬಗಳಲ್ಲೇ ಮಾಡ್ಕೋಬೇಕಂತ ಏನಿಲ್ಲ. ಈ ಥರ ಫ್ರೀ ಆಗಿದ್ದಾಗ ನಾವು ಯಾವಾಗ ಬೇಕಿದ್ರೂ ತಿನ್ನಬೇಕು ಅನ್ನಿಸ್ದಾಗ ಈ ಕಾಯಿ ಹೋಳಿಗೆನ ಮಾಡ್ಕೋಬೋದು. ತುಂಬ ಬೇಗ ಆಗುತ್ತೆ, ಹಾಗೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.